ಈಗಾಗಲೇ ನಾವು ಶಾರ್ಟ್ ಲಿಸ್ಟ್ ಮಾಡಿ ಒಂದು 4 ಸೈಟ್ಸ್ಗಳನ್ನ, ಅದರಲ್ಲಿ ವಿಶೇಷವಾಗಿ 2 ಸೈಟ್ಸ್ಗಳಿಗೆ ಒತ್ತು ಕೊಟ್ಟು ಒಂದು ರೌಂಡು ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿದ್ದೀವಿ. ಇನ್ನೊಂದು ರೌಂಡು ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿ ಸಾಧ್ಯ ಆದಂದರೆ ಈ ಗ್ಲೋಬಲ್ ಇನ್ವೆಸ್ಟರ್ಸ್ಗಿಂತ ಮೊದಲು ಅಥವಾ ಇನ್ವೆಸ್ಟರ್ಸ್ ಮೀಟ್ ಮುಗಿದು 1 ದಿವಸದಲ್ಲಿ 2 ದಿವಸದಲ್ಲಿ ಅದನ್ನು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಆ ಪ್ರಸ್ತಾವನೆಗಳನ್ನು ಕಳಿಸ್ತೀವಿ. ಯಾವುದೇ ರೀತಿಯ ಗೊಂದಲ ಬೇಕಾಗಿಲ್ಲ. ಖುದ್ದು ನಾನೇ ಅದನ್ನು ಮಾನಿಟರ್ ಮಾಡ್ತಾಯಿದ್ದೀನಿ. ಮತ್ತು ಏರ್ಪೋರ್ಟ್ ಎಲ್ಲಿ ಆಗ್ತದೆ, ಏನಾಗ್ತದೆ, ಅದು ರಾಜ್ಯದ ಹಿತದೃಷ್ಟಿಯಿಂದ, ಜನತೆ ಹಿತದೃಷ್ಟಿಯಿಂದ ಮತ್ತು ಇಲ್ಲಿಯ ವ್ಯಾಪಾರ ಬೆಂಗಳೂರು ಹಿತದೃಷ್ಟಿಯಿಂದ ಇವತ್ತಿನ ದಿವಸ ಏರ್ಪೋರ್ಟ್ ಆನ್ ಮೆರಿಟ್ ಬೇಸ್ ಆಗ್ತದೆ ಅಷ್ಟೇ ಹೇಳ್ತೀನಿ. ಯಾರು ಯಾವುದೇ ಪಾಲಿಟಿಕಲ್ ಡಿಸಿಷನ್ಸ್ ಆಗೋದಿಲ್ಲ. ನಾನು ಮಾಡೋಕ್ಕಂತವನೇ ಪ್ರಾರಂಭ ಮಾಡಿದವ, ನಾನೇ ಕ್ರೆಡಿಟ್ ತೊಗೊಳಕ್ಕೆ ಕೊಟ್ಟಿಲ್ಲ. ಇನ್ನು ಯಾರು ಕ್ರೆಡಿಟ್ ಯಾಕೆ ತೊಗೋತಾರೆ? ಎಲ್ಲರೂ ಇದು ಎಂಟೈರ್ ರಾಜ್ಯದ ಜನರು ಕ್ರೆಡಿಟ್ ತೊಗೊಳ್ಳೋಂಥದ್ದು. ಯಾರು ಯಾಕಪ್ಪ ಇಲ್ಲಿ ಈಗ ನಾನು ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರಿಗೂ ಪ್ರತಿಷ್ಠೆ ಇರಲಿಲ್ವಾ? ನಾನು ಪ್ರಾರಂಭ ಈಗ ಇನ್ನೂ 8 ವರ್ಷ ಇತ್ತು. 2033ವರೆಗೆ ಅದನ್ನು ನಾವು ಸುಮ್ಮನೆ ಕುತ್ಕೊಳ್ಳೋಕೆ ಬರ್ತಿತ್ತು. 2033ವರೆಗೆ ಈಗ ಪ್ರಾರಂಭ ಯಾಕೆ ಮಾಡಿದ್ದೀವಿ ಅಂದರೆ, ಈಗ ನಾವು ಪ್ರಾರಂಭ ಮಾಡಿದರೆ 7-8 ವರ್ಷ ಬೇಕು. 2033 ಏನು ಬಯಲ್ ಏರ್ಪೋರ್ಟ್ದು ಅದ್ರದ್ದು ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಏನಿದೆ, ಪ್ರಿಫರೆನ್ಸ್ ಕ್ಲಾಸ್ ಹೋಗಲಿಕ್ಕೆ 2033 ಮುಗೀತದೆ. ಮತ್ತು 100 ಮಿಲಿಯನ್ ಪ್ಯಾಸೆಂಜರ್ಸ್ ಏನು ಅವ್ರ ಸ್ಟ್ರೆಂತ್ ಇದೆ, ಅದು ನಿಜವಾಗಿ 2030 ಅಷ್ಟರಲ್ಲಿ ಅವರಿಗೆ ಅದು ಏನು ಅವ್ರದ್ದು ಕೆಪಾಸಿಟಿ ಇದೆಯಲ್ಲ 100 ಮಿಲಿಯನ್ ಪ್ಯಾಸೆಂಜರ್ಸು, ಒಂದು 10 ಕೋಟಿ ಅದು ಮುಗೀತದೆ. ಹೀಗಾಗಿ ನಾವು ಆದಷ್ಟು ಇಟ್ಕೊಂಡು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು 2ನೇ ಏರ್ಪೋರ್ಟ್ಗೆ ನಾವು ಪೂರ್ವ ತಯಾರಿಯನ್ನು ಮಾಡಿ ಈಗ ಹೆಜ್ಜೆನ ಇಟ್ಟಿದ್ದೀವಿ. ಇದರಲ್ಲಿ ಕ್ರೆಡಿಟ್ ತೊಗೊಳ್ಳೋವಂಥ ಪ್ರಶ್ನೆಯಲ್ಲಿ ನಾನೇ ಕ್ರೆಡಿಟ್ ತೊಗೊಳತ್ತಿಲ್ಲ. ಇನ್ನು ಮಾಡಿದವನು ಏನು ಕ್ರೆಡಿಟ್ ಏನು ತೊಗೋತಾರೆ? ಆ 2 ಪ್ಲೇಸ್ ನಿಮ್ಗೆ ಹೇಳೋದಿದ್ರೆ ಈಗ ಮುಖ್ಯಮಂತ್ರಿಗಳು ಹೇಳಲಾದ್ರೆ ನಿಮ್ಗೆ ಹೇಳ್ಬೇಕಾ? ನೋಡಿ ಅವ್ರು ತಪ್ಪಲ್ಲ. ನಮ್ಮ ಪರಮೇಶ್ವರ್ ಅವರು ತುಮಕೂರು ಸೈಡ್ ಆಗ್ಬೇಕಂತ ಹೇಳ್ಬೋದು, ಇನ್ನು ಬೇರೆಯವರು ಬೇರೆ ಕಡೆ ಆಗ್ಬೋದು ಅಂತ ಹೇಳ್ಬೋದು, ಅದು ಅವ್ರ ಹಕ್ಕು. ಆದರೆ ನಾವು ನಿರ್ಣಯ ಮಾಡುವಾಗ ಎಲ್ಲಿ ಮಾಡಿದರೆ ಸೂಕ್ತ, ಮೆರಿಟ್ ಮೇಲೆ ಭಾಳಷ್ಟು ಅದಕ್ಕೆ ಪ್ಯಾರಾಮೀಟರ್ಸ್ ಇದ್ದಾವೆ. ಆ ಎಲ್ಲ ಪ್ಯಾರಾಮೀಟರ್ಸನ್ನು ತೊಗೊಂಡು ನಾವು ಏರ್ಪೋರ್ಟನ್ನು ಮಾಡ್ತೀವಿ. ಮತ್ತು ಇನ್ನೊಂದು ಹೇಳ್ತೀನಿ ನಿಮ್ಗೆ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಆ ಏರ್ಪೋರ್ಟ್ ಮಾಡುವಂಥ ನಿರ್ಣಯ ಮಾಡಿದಾಗ ಯಾಕೆ ಇಲ್ಲಿ ನಾವು ಮಾಡಿದ್ದೀವಿ, ಮಾನದಂಡ ಏನು, ಅದನ್ನು ಭಾಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡ್ತೀವಿ. ಅವಾಗ ನಿಮಗೂ ಅರ್ಥ ಆಗ್ತದೆ ಏರ್ಪೋರ್ಟನ್ನು ಯಾವ ಜಾಗದಲ್ಲಿ ಮಾಡಿದ್ದೀವಿ, ಯಾಕೆ ಇಲ್ಲಿ ಮಾಡಿದ್ದೀವಿ, ಎಲ್ಲವನ್ನು ಸಂಪೂರ್ಣವಾಗಿ ಪಾರದರ್ಶಕವಾಗಿ ನಿಮ್ಮ ಮುಂದಿಡ್ತೀನಿ ನಾನು. ಈಗ ನಾವು 3-4 ಪ್ಲೇಸಸ್ಸನ್ನು 4 ಪ್ಲೇಸಸ್ಸನ್ನು ಐಡೆಂಟಿಫೈ ಮಾಡಿದ್ದೀವಿ. 4-5 ಪ್ಲೇಸಸ್ನಲ್ಲಿ ಅದರ 2 ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಆ 2 ಮುಖ್ಯಮಂತ್ರಿಗಳ ಜೊತೆ ಈಗಾಗಲೇ ಒಂದು ರೌಂಡ್ ಚರ್ಚೆ ಮಾಡಿದ್ದೀನಿ. ಇನ್ನೊಂದು ರೌಂಡನ್ನು ಚರ್ಚೆನ ಈಗ ನನಗೆ ಗೊತ್ತಿಲ್ಲ, ನನಗೆ ಇಷ್ಟರೊಳಗೆ ಆಗ್ತದೆ ಇಲ್ಲ ಗೊತ್ತೋ. ಅವರು ಕೂಡ ಬಜೆಟ್ ಇದರಲ್ಲಿ ಬ್ಯುಸಿ ಇದ್ದಾರೆ. ನಾವು ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇದರಲ್ಲಿ ಇದ್ದೀವಿ. ಬಿಫೋರ್ ದ್ಯಾಟು ಸಾಧ್ಯ ಆದರೆ ಮಾಡ್ತೀವಿ, ಅಥವಾ ನಿಶ್ಚಿತವಾಗಿಯೂ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮುಗಿದ್ಮೇಲೆ 14ಕ್ಕೆ ಮುಗೀತದೆ, ನಾವು ಫ್ರೀ ಆಗ್ತೀವಿ. 15, 16, 17 ಒಳಗಾಗಿ ನಿಮಗೆ ಅಂತಿಮವಾಗಿ ಅದನ್ನು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಏನು ಪ್ರಪೋಸಲನ್ನು ಕಳಿಸ್ತೀವಿ, ಆ ಒಂದು ಪ್ರಪೋಸಲ್ ಕಳಿಸ್ಬೋದು, 2 ಪ್ರಪೋಸಲ್ ಕಳಿಸ್ಬೋದು, ಏನು ಪ್ರಪೋಸಲ್ ಕಳಿಸ್ತೀವಲ್ಲ ಅದು ನಿಮಗೆ ಹೇಳ್ತೀವಿ. ಆಮೇಲೆ ಅದ್ರಾಗ ಏರ್ಪೋರ್ಟ್ ಅಥಾರಿಟಿ ಸ್ಕ್ರೀನ್ ಮಾಡಬೇಕಾಗ್ತದೆ. ಅವರು ಸ್ಕ್ರೀನ್ ಮಾಡಿ ಎಲ್ಲ ಮಾಡಿ ಅವ್ರು ನಮ್ಗೆ ತಿಳಿಸ್ತಾರೆ ಇದು ಸೂಟೇಬಲ್ ಇದೆ ಅಂತೇಳಿ. ಇಲ್ಲಿಗೆ ಮುಗಿದಿರಲ್ಲ, ಅದು ಭಾಳಷ್ಟು ಅದಕ್ಕೆ ಪ್ರೊಸೆಸ್ ಇದೆ. ಅದು ಮಾಡಿ ಆದಮೇಲೆ ಅದನ್ನು ಚಾಯ್ಸ್ ಮಾಡ್ಕೊತವ್ರು. ನಾವು 2 ಕಳಿಸಿದ್ವಿ, 2 ಓಕೆ ಅಂದರು. ಆ 2ರಲ್ಲಿ ಯಾವ್ದು ಮಾಡಬೇಕಪ್ಪ, ಮುಂದೆ ನಮ್ಮ ರಾಜ್ಯದ ಹಿತದೃಷ್ಟಿ ಬರ್ತದೆ. ಮತ್ತು ನಾವು ಎಲ್ಲಿ ಮಾಡಿದ್ರೆ ನಾವು ಮಾಡ್ತೀವಿ ಅಂತಂದ್ರೆ ಇನ್ವೆಸ್ಟರು ಬರಬೇಕಲ್ಲ. ನೀವು ಲ್ಯಾಂಡ್ ಕೊಡ್ತೀರಪ್ಪ, ನಾಳೆ ಬಂದು ನಾನು ಬಿಜಾಪುರದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ಆಗಬೇಕು ಅಂತ ನಾನು ಬಿಜಾಪುರಕ್ಕೆ ಹೋಗ್ತೀನಿ, ಇನ್ವೆಸ್ಟರ್ ಬರಬೇಕಲ್ಲ. ಲ್ಯಾಂಡ್ ಕೊಡ್ತೀವಿ ನಾವು, ಇನ್ವೆಸ್ಟರು ವಯಬಿಲಿಟಿ ನೋಡ್ತಾರೆ. ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಯಾಕೆ ನಾವು 25 ವರ್ಷ ಎಕ್ಸ್ಕ್ಲೂಟಿವ್ ಕ್ಲಾಸ್ ಕೊಟ್ಟಿವಿ, 150 ಕಿಲೋಮೀಟರ್ ತನಕ ಇನ್ನೊಂದು ಏರ್ಪೋರ್ಟ್ ಬರಬಾರ್ದು ಅಂಥೇಳಿ ವಯಬಿಲಿಟಿ ಆಗಬೇಕಂತ ಕೊಟ್ಟಿವಿ. ಹೀಗಾಗಿ ಬರೀ ನಾವು ಎಲ್ಲೋ ಒಂದು ಕಡೆ ಜಾಗ ಕೊಟ್ಟರೆ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗೋದಿಲ್ಲ. ಅಲ್ಲಿ ಜಾಗ ಕೊಟ್ಟಂಥ ಏನು ಜಾಗ ನಾವು ತೋರಿಸ್ತೀವಿ, ಏರ್ಪೋರ್ಟ್ ಆಫ್ ಇಂಡಿಯಾ ಅದನ್ನು ಕ್ಲಿಯರ್ ಮಾಡ್ತದೆ. ಆ ಜಾಗದಲ್ಲಿ ಇನ್ವೆಸ್ಟರ್ಸ್ ಬರಬೇಕಲ್ಲ. ಅಂಬಾನಿ ಇರಲಿ, ಟಾಟಾ ಇರಲಿ, ಅದಾನಿ ಇರಲಿ, ಬಾಯಲ್ ಇರಲಿ, ಯಾರೇ ಇನ್ವೆಸ್ಟರ್ ಇರ್ಬೋದು, ಯಾವುದೇ ಬರಬೇಕಲ್ಲ. ಅವರು ಸುಮ್ಮನೆ ವಯಬಿಲಿಟಿ ನೋಡೋದು ಬರ್ತಾರೆ. ಅವರು ಲ್ಯಾಂಡ್ ಕೊಟ್ಟೆ ಬಂದು ಏರ್ಪೋರ್ಟ್ ಮಾಡ್ತಾರಾ? ವಯಬಿಲಿಟಿ ನೋಡ್ತಾರೆ, ಪ್ಯಾಸೆಂಜರ್ ನೋಡ್ತಾರೆ, ಕಾರ್ಗೋ ಲೋಡ್ ನೋಡ್ತಾರೆ, ಎಲ್ಲ ಮಾನದಂಡಗಳು ನೋಡಿ ಅವರು ಕೂಡ ಹೂಡಿಕೆ ಮಾಡ್ತಾರೆ. ಸುಮ್ಮನೆ ಹೂಡಿಕೆ ಯಾರೂ ಮಾಡೋಂಗಿಲ್ಲ.
ಎಷ್ಟು ಎಸ್ಟಿಮೇಟ್ ಆಗ್ಬೋದು ನನಗೆ ಗೊತ್ತಿಲ್ಲ. ನಮ್ಮ ಲ್ಯಾಂಡದೇ ಒಂದು 10,000 ಕೋಟಿ ಆಗ್ತದೆ. 4,000 ಕೋಟಿ ಎಕರೆ ಜಮೀನು ಅಂದರೆ ಒಂದು 10,000 ಕೋಟಿ ನಮ್ಮ ಲ್ಯಾಂಡದೇ ಆಗ್ತದೆ. ಲ್ಯಾಂಡ್ ನಾವು ಕೊಡಬೇಕಾಗ್ತದೆ ಅಲ್ಲಿ. ಈಗಾಗಲೇ ನಾವು ಶಾರ್ಟ್ ಲಿಸ್ಟ್ ಮಾಡಿ ಒಂದು 4 ಸೈಟ್ಸ್ಗಳನ್ನ, ಅದರಲ್ಲಿ ವಿಶೇಷವಾಗಿ 2 ಸೈಟ್ಸ್ಗಳಿಗೆ ಒತ್ತು ಕೊಟ್ಟು ಒಂದು ರೌಂಡು ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿದ್ದೀವಿ. ಇನ್ನೊಂದು ರೌಂಡು ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿ ಸಾಧ್ಯ ಆದಂದರೆ ಈ ಗ್ಲೋಬಲ್ ಇನ್ವೆಸ್ಟರ್ಸ್ಗಿಂತ ಮೊದಲು ಅಥವಾ ಇನ್ವೆಸ್ಟರ್ಸ್ ಮೀಟ್ ಮುಗಿದು 1 ದಿವಸದಲ್ಲಿ 2 ದಿವಸದಲ್ಲಿ ಅದನ್ನು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಆ ಪ್ರಸ್ತಾವನೆಗಳನ್ನು ಕಳಿಸ್ತೀವಿ. ಯಾವುದೇ ರೀತಿಯ ಗೊಂದಲ ಬೇಕಾಗಿಲ್ಲ. ಖುದ್ದು ನಾನೇ ಅದನ್ನು ಮಾನಿಟರ್ ಮಾಡ್ತಾಯಿದ್ದೀನಿ. ಮತ್ತು ಏರ್ಪೋರ್ಟ್ ಎಲ್ಲಿ ಆಗ್ತದೆ, ಏನಾಗ್ತದೆ, ಅದು ರಾಜ್ಯದ ಹಿತದೃಷ್ಟಿಯಿಂದ, ಜನತೆ ಹಿತದೃಷ್ಟಿಯಿಂದ ಮತ್ತು ಇಲ್ಲಿಯ ವ್ಯಾಪಾರ ಬೆಂಗಳೂರು ಹಿತದೃಷ್ಟಿಯಿಂದ ಇವತ್ತಿನ ದಿವಸ ಏರ್ಪೋರ್ಟ್ ಆನ್ ಮೆರಿಟ್ ಬೇಸ್ ಆಗ್ತದೆ ಅಷ್ಟೇ ಹೇಳ್ತೀನಿ. ಯಾರು ಯಾವುದೇ ಪಾಲಿಟಿಕಲ್ ಡಿಸಿಷನ್ಸ್ ಆಗೋದಿಲ್ಲ. ನಾನು ಮಾಡೋಕ್ಕಂತವನೇ ಪ್ರಾರಂಭ ಮಾಡಿದವ ನಾನೇ ಕ್ರೆಡಿಟ್ ತೊಗೊಳಕ್ಕೆ ಕೊಟ್ಟಿಲ್ಲ. ಇನ್ನು ಯಾರು ಕ್ರೆಡಿಟ್ ಯಾಕೆ ತೊಗೋತಾರೆ? ಎಲ್ಲರೂ ಇದು ಎಂಟೈರ್ ರಾಜ್ಯದ ಜನರು ಕ್ರೆಡಿಟ್ ತೊಗೊಳ್ಳೋಂಥದ್ದು. ಯಾರು ಯಾಕಪ್ಪ ಇಲ್ಲಿ ಈಗ ನಾನು ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರಿಗೂ ಪ್ರತಿಷ್ಠೆ ಇರಲಿಲ್ವಾ? ನಾನು ಪ್ರಾರಂಭ ಎರಡನೇ ಈಗ ಇನ್ನೂ 8 ವರ್ಷ ಇತ್ತು. 2033ವರೆಗೆ ಅದನ್ನು ನಾವು ಸುಮ್ಮನೆ ಕುತ್ಕೊಳ್ಳೋಕೆ ಬರ್ತಿತ್ತು. 2033ವರೆಗೆ ಈಗ ಪ್ರಾರಂಭ ಯಾಕೆ ಮಾಡಿದ್ದೀವಿ ಅಂದರೆ, ಈಗ ನಾವು ಪ್ರಾರಂಭ ಮಾಡಿದರೆ 7-8 ವರ್ಷ ಬೇಕು. 2033 ಏನು ಬಯಲ್ ಏರ್ಪೋರ್ಟ್ದು ಅದ್ರದ್ದು ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಏನಿದೆ, ಪ್ರಿಫರೆನ್ಸ್ ಕ್ಲಾಸ್ ಹೋಗಲಿಕ್ಕೆ 2033 ಮುಗೀತದೆ. ಮತ್ತು 100 ಮಿಲಿಯನ್ ಪ್ಯಾಸೆಂಜರ್ಸ್ ಏನೋ ಸ್ಟ್ರೆಂತ್ ಇದೆ, ಅದು ನಿಜವಾಗಿ 2030 ಅಷ್ಟರಲ್ಲಿ ಅವ್ರಿಗೆ ಅದು ಏನು ಅವ್ರದ್ದು ಕೆಪಾಸಿಟಿ ಇದೆಯಲ್ಲ 100 ಮಿಲಿಯನ್ ಪ್ಯಾಸೆಂಜರ್ಸು, ಒಂದು 10 ಕೋಟಿ ಅದು ಮುಗೀತದೆ. ಹೀಗಾಗಿ ನಾವು ಆದಷ್ಟು ಇಟ್ಕೊಂಡು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು 2ನೇ ಏರ್ಪೋರ್ಟ್ಗೆ ನಾವು ಪೂರ್ವ ತಯಾರಿಯನ್ನು ಮಾಡಿ ಈಗ ಹೆಜ್ಜೆನ ಇಟ್ಟಿದ್ದೀವಿ. ಇದರಲ್ಲಿ ಕ್ರೆಡಿಟ್ ತೊಗೊಳ್ಳೋವಂಥ ಪ್ರಶ್ನೆಯಲ್ಲಿ ನಾನೇ ಕ್ರೆಡಿಟ್ ತೊಗೊಳತ್ತಿಲ್ಲ. ಇನ್ನು ಮಾಡಿದವನು ಏನು ಕ್ರೆಡಿಟ್ ಏನು ತೊಗೋತಾರೆ? ಆ 2 ಪ್ಲೇಸ್ ನಿಮ್ಗೆ ಹೇಳೋದಿದ್ರೆ ಈಗ ಮುಖ್ಯಮಂತ್ರಿಗಳು ಹೇಳಲಾದ್ರೆ ನಿಮ್ಗೆ ಹೇಳ್ಬೇಕಾ? ನೋಡಿ ಅವ್ರು ತಪ್ಪಲ್ಲ. ನಮ್ಮ ಪರಮೇಶ್ವರ್ ಅವರು ತುಮಕೂರು ಸೈಡ್ ಆಗ್ಬೇಕಂತ ಹೇಳ್ಬೋದು, ಇನ್ನು ಬೇರೆಯವರು ಬೇರೆ ಕಡೆ ಆಗ್ಬೋದು ಅಂತ ಹೇಳ್ಬೋದು, ಅದು ಅವ್ರ ಹಕ್ಕು. ಆದರೆ ನಾವು ನಿರ್ಣಯ ಮಾಡುವಾಗ ಎಲ್ಲಿ ಮಾಡಿದರೆ ಸೂಕ್ತ, ಮೆರಿಟ್ ಮೇಲೆ ಭಾಳಷ್ಟು ಅದಕ್ಕೆ ಪ್ಯಾರಾಮೀಟರ್ಸ್ ಇದ್ದಾವೆ. ಆ ಎಲ್ಲ ಪ್ಯಾರಾಮೀಟರ್ಸನ್ನು ತಗೊಂಡು ನಾವು ಏರ್ಪೋರ್ಟನ್ನು ಮಾಡ್ತೀವಿ. ಮತ್ತು ಇನ್ನೊಂದು ಹೇಳ್ತೀನಿ ನಿಮ್ಗೆ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಆ ಏರ್ಪೋರ್ಟ್ ಮಾಡುವಂಥ ನಿರ್ಣಯ ಮಾಡಿದಾಗ ಯಾಕೆ ಇಲ್ಲಿ ನಾವು ಮಾಡಿದ್ದೀವಿ, ಮಾನದಂಡ ಏನು, ಅದನ್ನು ಭಾಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡ್ತೀವಿ. ಆವಾಗ ನಿಮಗೂ ಅರ್ಥ ಆಗ್ತದೆ ಏರ್ಪೋರ್ಟನ್ನು ಯಾವ ಜಾಗದಲ್ಲಿ ಮಾಡಿದ್ದೀವಿ, ಯಾಕೆ ಇಲ್ಲಿ ಮಾಡಿದ್ದೀವಿ, ಎಲ್ಲವನ್ನು ಸಂಪೂರ್ಣವಾಗಿ ಪಾರದರ್ಶಕವಾಗಿ ನಿಮ್ಮ ಮುಂದಿಡ್ತೀನಿ ನಾನು. ಈಗ ನಾವು 3-4 ಪ್ಲೇಸಸ್ಸನ್ನು ಇದು ಮಾಡಿ 4 ಪ್ಲೇಸಸ್ಸನ್ನು ಐಡೆಂಟಿಫೈ ಮಾಡಿದ್ದೀವಿ. 4-5 ಪ್ಲೇಸಸ್ನಲ್ಲಿ ಅದರ 2 ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಆ 2 ಮುಖ್ಯಮಂತ್ರಿಗಳ ಜೊತೆ ಈಗಾಗಲೇ ಒಂದು ರೌಂಡ್ ಚರ್ಚೆ ಮಾಡಿದ್ದೀನಿ. ಇನ್ನೊಂದು ರೌಂಡನ್ನು ಚರ್ಚೆನ ಈಗ ನನಗೆ ಗೊತ್ತಿಲ್ಲ, ನನಗೆ ಇಷ್ಟರೊಳಗೆ ಆಗ್ತದೆ ಇಲ್ಲ ಗೊತ್ತೋ. ಅವರು ಕೂಡ ಬಜೆಟ್ ಇದರಲ್ಲಿ ಬ್ಯುಸಿ ಇದ್ದಾರೆ. ನಾವು ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇದರಲ್ಲಿ ಇದ್ದೀವಿ. ಬಿಫೋರ್ ದ್ಯಾಟು ಸಾಧ್ಯ ಆದರೆ ಮಾಡ್ತೀವಿ, ಅಥವಾ ನಿಶ್ಚಿತವಾಗಿಯೂ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮುಗಿದ್ಮೇಲೆ 14ಕ್ಕೆ ಮುಗೀತದೆ, ನಾವು ಫ್ರೀ ಆಗ್ತೀವಿ. 15, 16, 17 ಒಳಗಾಗಿ ನಿಮಗೆ ಅಂತಿಮವಾಗಿ ಅದನ್ನು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಏನು ಪ್ರಪೋಸಲನ್ನು ಕಳಿಸ್ತೀವಿ, ಆ 1 ಪ್ರಪೋಸಲ್ ಕಳಿಸ್ಬೋದು, 2 ಪ್ರಪೋಸಲ್ ಕಳಿಸ್ಬೋದು, ಏನು ಪ್ರಪೋಸಲ್ ಕಳಿಸ್ತೀವಲ್ಲ ಅದು ನಿಮಗೆ ಹೇಳ್ತೀವಿ. ಆಮೇಲೆ ಅದ್ರಾಗ ಏರ್ಪೋರ್ಟ್ ಅಥಾರಿಟಿ ಸ್ಕ್ರೀನ್ ಮಾಡಬೇಕಾಗ್ತದೆ. ಅವರು ಸ್ಕ್ರೀನ್ ಮಾಡಿ ಎಲ್ಲ ಮಾಡಿ ಅವ್ರು ನಮಗೆ ತಿಳಿಸ್ತಾರೆ ಇದು ಸೂಟೇಬಲ್ ಇದೆ ಅಂತೇಳಿ. ಇಲ್ಲಿಗೆ ಮುಗಿದಿರಲ್ಲ, ಅದು ಭಾಳಷ್ಟು ಅದಕ್ಕೆ ಪ್ರೊಸೆಸ್ ಇದೆ. ಅದು ಮಾಡಿ ಆದಮೇಲೆ ಅದನ್ನು ಚಾಯ್ಸ್ ಮಾಡ್ಕೊತವ್ರು. ನಾವು 2 ಕಳಿಸಿದ್ವಿ, 2 ಓಕೆ ಅಂದರು. ಆ 2ರಲ್ಲಿ ಯಾವ್ದು ಮಾಡಬೇಕಪ್ಪ, ಮುಂದೆ ನಮ್ಮ ರಾಜ್ಯದ ಹಿತದೃಷ್ಟಿ ಬರ್ತದೆ. ಮತ್ತು ನಾವು ಎಲ್ಲಿ ಮಾಡಿದ್ರೆ ನಾವು ಮಾಡ್ತೀವಿ ಅಂತಂದ್ರೆ ಇನ್ವೆಸ್ಟರು ಬರಬೇಕಲ್ಲ. ನೀವು ಲ್ಯಾಂಡ್ ಕೊಡ್ತೀರಪ್ಪ, ನಾಳೆ ಬಂದು ನಾನು ಬಿಜಾಪುರದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ಆಗಬೇಕು ಅಂತ ನಾನು ಬಿಜಾಪುರಕ್ಕೆ ಹೋಗ್ತೀನಿ, ಇನ್ವೆಸ್ಟರ್ ಬರಬೇಕಲ್ಲ. ಲ್ಯಾಂಡ್ ಕೊಡ್ತೀವಿ ನಾವು, ಇನ್ವೆಸ್ಟರು ವಯಬಿಲಿಟಿ ನೋಡ್ತಾರೆ. ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಯಾಕೆ ನಾವು 25 ವರ್ಷ ಎಕ್ಸ್ಕ್ಲೂಟಿವ್ ಕ್ಲಾಸ್ ಕೊಟ್ಟಿವಿ, 150 ಕಿಲೋಮೀಟರ್ ತನಕ ಇನ್ನೊಂದು ಏರ್ಪೋರ್ಟ್ ಬರಬಾರ್ದು ಅಂಥೇಳಿ ವಯಬಿಲಿಟಿ ಆಗಬೇಕಂತ ಕೊಟ್ಟಿವಿ. ಹೀಗಾಗಿ ಬರೀ ನಾವು ಎಲ್ಲೋ ಒಂದು ಕಡೆ ಜಾಗ ಕೊಟ್ಟರೆ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗೋದಿಲ್ಲ. ಅಲ್ಲಿ ಜಾಗ ಕೊಟ್ಟಂಥ ಏನು ಜಾಗ ನಾವು ತೋರಿಸ್ತೀವಿ, ಏರ್ಪೋರ್ಟ್ ಆಫ್ ಇಂಡಿಯಾ ಅದನ್ನು ಕ್ಲಿಯರ್ ಮಾಡ್ತದೆ. ಆ ಜಾಗದಲ್ಲಿ ಇನ್ವೆಸ್ಟರ್ಸ್ ಬರಬೇಕಲ್ಲ. ಅಂಬಾನಿ ಇರಲಿ, ಟಾಟಾ ಇರಲಿ, ಅದಾನಿ ಇರಲಿ, ಬಾಯಲ್ ಇರಲಿ, ಯಾರೇ ಇನ್ವೆಸ್ಟರ್ ಇರ್ಬೋದು.
ಯಾವುದೇ ಬರಬೇಕಲ್ಲ ಅವರು ಸುಮ್ಮನೆ ವೈಬಿಲಿಟಿ ನೋಡೋದು ಬರ್ತಾರೆ ಅವರು. ಲ್ಯಾಂಡ್ ಕೊಟ್ಟೆ ಬಂದು ಏರ್ಪೋರ್ಟ್ ಮಾಡ್ತಾರಾ? ವೈಬಿಲಿಟಿ ನೋಡ್ತಾರೆ, ಪ್ಯಾಸೆಂಜರ್ ನೋಡ್ತಾರೆ, ಕಾರ್ಗೋ ಲೋಡ್ ನೋಡ್ತಾರೆ, ಎಲ್ಲ ಮಾನದಂಡಗಳು ನೋಡಿ ಅವರು ಕೂಡ ಹೂಡಿಕೆ ಮಾಡ್ತಾರೆ. ಸುಮ್ಮನೆ ಹೂಡಿಕೆ ಯಾರು ಮಾಡೋಂಗಿಲ್ಲ. ಎಷ್ಟು ಎಸ್ಟಿಮೇಟ್ ಆಗ್ಬೋದು? ನನಗೆ ಗೊತ್ತಿಲ್ಲ. ನಮ್ಮ ಲ್ಯಾಂಡದೇ ಒಂದು 10,000 ಕೋಟಿ ಆಗ್ತದೆ. 4,000 ಕೋಟಿ ಎಕರೆ ಜಮೀನು ಅಂದರೆ ಒಂದು 10,000 ಕೋಟಿ ನಮ್ಮ ಲ್ಯಾಂಡದೇ ಆಗ್ತದೆ. ಆ ಲ್ಯಾಂಡ್ ನಾವು ಕೊಡಬೇಕಾಗ್ತದೆ ಅಲ್ಲಿ.